ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ವರ್ಮು. ಈ ಒಂದು ಕಲಾ ಜೀವನ ಅನ್ನುವಂಥ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಏನಪ್ಪ ವರ್ಮು ಯಾವುದಾವುದೋ ಚಾನಲ್ ಚಾನಲನ್ನು ಮಾಡ್ಕೋತ ಹೊಂಟನಲ್ಲ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಮತ್ತೊಂದು ಹೊಸ ಚಾನಲನ್ನು ತೆಗೆದಿನಿ. ಇದ್ರ ಉದ್ದೇಶ ಏನು ಅಂತ ಅನ್ನೋದನ್ನು ಎಲ್ಲವನ್ನು ನಿಮ್ಗೆ ಸವಿಸ್ತಾರವಾಗಿ ಹೇಳ್ತೀನಿ ಹೋಗ್ತೀನಿ. ನೀವು ಅದ್ರಾಗ ಕುಂತಾಗ ನ್ಯೂಸ್ ರಿಪೋರ್ಟರ್ ತೆಗಿತ್ಲೆ ಇದ್ರಾಗೂ ಹೇಳಕತ್ತಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಮ್ಮ ಮಾತಾಡೋ ಶೈಲಿನ ಆಗೈತಿ, ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಒಂದು ಚಾನಲನ್ನು ತೆಗೆದಿರುವಂಥ ಉದ್ದೇಶ ಮತ್ತು ಎಲ್ಲ ವಿಷಯವನ್ನು ಏನು ಅನ್ನೋದನ್ನು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಹಾಗೆ ನೀವೇನಾದರೂ ಹೊಸಬರು ನಮ್ಮ ಚಾನಲ್ಗೆ ಹೀಗೆ ಭೇಟಿ ಮಾಡಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ಈ ಒಂದು ಚಾನಲ್ನ ಮಾಡಿರುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ಈ ಕಲೆ ಒಳಗೆ ಹಲವಾರು ಸಾಕಷ್ಟು ಜನರು ಸಾಧನೆ ಅನ್ನೋದಂಥದ್ದು ಪ್ರತಿಯೊಬ್ಬರು ಮಾಡಿರ್ತಾರೆ. ಯಾಕಂದರೆ ಕಲೆ ಅನ್ನೋದು ಯಾರಪ್ಪನ ಸ್ವಂತ ಅಲ್ಲ. ಹಾಗಾಗಿ ಪ್ರತಿಯೊಬ್ಬರು ಆ ಒಂದು ಕಲೆ ಅನ್ನೋದು ಯಾರಿಗೆ ದೊರಕಿರ್ತೈತಿ ಅವರು ಒಂದಲ್ಲ ಒಂದು ರೀತಿ ಒಳಗೆ ಅವ್ರದ್ದೇ ಆದಂಥ ಒಂದು ಗುರುತನ್ನು ಆ ಒಂದು ಕಲೆಯೊಳಗೆ ಸಾಧನೆ ಅನ್ನೋದು ಮಾಡಿರ್ತಾರೆ. ಯಾಕಂದರೆ ಈ ಕಲೆ ಅಂದ ತಕ್ಷಣ ಸಿನಿಮಾ ರಂಗದೊಳಗೆ ಅಷ್ಟೇ ಅಲ್ಲ, ಯಾವುದೇ ಆಗಲಿ ಒಂದು ಶಿಕ್ಷಣ ಅನ್ನೋದು ಒಂದು ಕಲೆನೇ ಆಗ್ತದೆ. ಏನೋ ಒಂದು ಸಣ್ಣ ಏನೋ ಒಂದು ಕೆಲಸ ಮಾಡಾಕ್ತಾನಂದ್ರೆ ಆ ಒಂದು ಕೆಲಸದೊಳಗೆ ಆತನ ಒಂದು ತನ್ನದಂಥದ್ದು ತಲೆ ಓಡಿಸಿ ಆ ಒಂದು ಕಲೆಯನ್ನು ಉಪಯೋಗ ಮಾಡ್ಕೊಂಡಿರ್ತಾರಲ್ಲ, ಕಲೆಯಲ್ಲಿ ತನ್ನದಂಥ ಹೆಸರು ಮಾಡ್ಕೊಂಡಿರ್ತಾರಲ್ಲ, ಅಂಥ ಒಂದು ಕಲಾವಿದರನ್ನ ಕಲೆಯನ್ನು ಎಲ್ಲ ಒಂದು ಯಾವುದೇ ಆಗಿರ್ಬೋದು, ಎಜುಕೇಷನ್ ಒಳಗಾಗಿರ್ಬೋದು, ಈ ಕಡೆ ರಂಗಭೂಮಿ ಒಳಗಾಗಿರ್ಬೋದು, ಸಂಗೀತದೊಳಗಾಗಿರ್ಬೋದು, ರಾಜಕೀಯದೊಳಗಾಗಿರ್ಬೋದು, ಯಾಕೆ ಅವ್ರವ್ರದ್ದು ಆದಂಥದ್ದು ಒಂದೊಂದು ಹೊಸ ಒಂದು ತಮ್ಮದೇ ಅಂತ ಒಂದು ಕಲಾ ಒಂದು ಇದರಿಂದ ಒಂದು ಗುರುತನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅದ್ರಾಗ ಈಗ ಕೃಷಿ ಒಳಗಾಗಿರ್ಬೋದು, ಈ ರೀತಿ ಯಾವುದೇ ಆಗಲಿ ಒಟ್ಟು ಹೆಸರು ಮಾಡಿರುವಂಥವ್ರು, ತಮ್ಮದೇ ಅಂತ ಒಂದು ಕಲೆಯನ್ನು ಹೊರಗೆ ಹಾಕಿರುವಂಥವ್ರು, ಹೊಸ ಪ್ರತಿಭೆಗಳಾಗಿರ್ಬೋದು, ದೊಡ್ಡ ದೊಡ್ಡ ಸಾಧನೆ ಮಾಡಿರುವಂಥ ಸಾಧಕರಾಗಿರ್ಬೋದು, ಅಂಥ ಒಂದು ಸಾಧಕರ ಒಂದು ಇದ್ರೊಳಗೆ ಈ ಒಂದು ಕಲಾ ಜೀವನ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ಪ್ರಾರಂಭ ಮಾಡಿ ಇದರಲ್ಲಿ ಅವ್ರದ್ದು ಒಂದು ಸಂದರ್ಶನಗಳನ್ನು ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ. ಆಲ್ಮೋಸ್ಟ್ ಈಗ ಆಲ್ರೆಡಿ ನಿಮ್ಗೆ ಇದ್ರದ್ದು ಒಂದು ಕೆಲಸ ಭಾಳ ದಿನದಿಂದ ನಡೀತಾ ಇದೆ. ಈ ಒಂದು ಚಾನಲ್ಗಾಗಿ ಮಾಡಬೇಕಾಗಿತ್ತು ಅಂತೇಳಿ ಭಾಳ ದಿವಸದಿಂದ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಈ ಒಂದು ಚಾನಲನ್ನು ಹೊಸದಾಗಿ ಪ್ರಾರಂಭ ಮಾಡೀವಿ. ಪ್ರಾರಂಭ ಮಾಡಿ ಭಾಳ ದಿವಸ ಆಯಿತು. ಬಟ್ ವಿಡಿಯೋಗಳನ್ನ ಇನ್ಮೇಲೆ ಕಂಟಿನ್ಯೂ ಆಗಿ ನಾವು ದಿನ ಒಬ್ಬರದ್ದು ಹಾಕೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಸಾಧಕರದು ಅವ್ರದ್ದೇ ಅಂತ ಒಂದು ರೀತಿ ಒಳಗೆ ಗುರುತು ಮಾಡ್ಕೊಂಡಿರ್ತಾರೆ. ಅವ್ರನ್ನೆಲ್ಲ ಹೋಗಿ ಸಂದರ್ಶನ ಮಾಡಿ ಎಡಿಟ್ ಮಾಡಿ ಎಲ್ಲವನ್ನು ರೆಡಿ ಮಾಡಿ ಹಾಕ್ಬೇಕಂತಂದ್ರೆ ಸ್ವಲ್ಪ ಲೇಟ್ ಆಗ್ತತಿ. ಹಂಗಾಗಿ ಸಾಧ್ಯವಾದಷ್ಟು ದಿನಕ್ಕೆ ಒಂದು ಹಾಕಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು 2 ದಿವ್ಸಕ್ಕೊಂದು ಹಾಕ್ಬೇಕಂತ ತಲೆ ಇಟ್ಕೊತೀವಿ. ಯಾಕಂದ್ರೆ ಸಂದರ್ಶನ ಮಾಡೋದು, ಆಮೇಲೆ ಸಿಗುವಂಥ ಸಾಧಕರು ಇರ್ತಾರಲ್ಲ, ಸಡನ್ಲಿ ನಮಗೆ ಅವ್ರು ಸಿಗಬೇಕು, ಅವ್ರದ್ದು ಆಮೇಲೆ ಸಂದರ್ಶನ ಮಾಡಿ ಅದನ್ನು ಎಡಿಟ್ ಮಾಡಿ ರೆಡಿ ಮಾಡಿ ಹಾಕ್ಬೇಕಂತಂದ್ರೆ ಸ್ವಲ್ಪ ಲೇಟ್ ಆಗ್ತತಿ. ಅದಕ್ಕೋಸ್ಕರ 2 ದಿವ್ಸಕ್ಕೆ ಒಂದು ವಿಡಿಯೋ ಹಾಕ್ಬೇಕಂತ ಅನ್ಕೊಂಡಿವಿ. ಅದಾದಮೇಲೆ ಕಲಾವಿದರು ಯಾವ ರೀತಿ ಸಿಗ್ತಾ ಹೋದಂತೆ ಜಾಸ್ತಿ ಆದವು ಅಂದರೆ ವಿಡಿಯೋಗಳನ್ನ ದಿನಕ್ಕೆ ಒಂದೊಂದು ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೋಸ್ಕರ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ನನ್ನಂಥ ಒಂದು ಸ್ವಂತ ಇದು 2ನೇದು ನನ್ನ ಇದ್ರೊಳಗೆ ಭೀಮಾ ಪ್ರೊಡಕ್ಷನ್ ಅನ್ನುವಂಥ ಒಂದು ಇದ್ರೊಳಗೆ ಇದು 2ನೇದು ನನ್ನ ಚಾನಲ್ ಬರ್ತಾ ಇರೋದು. ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇದರೊಳಗೆ ಇರ್ತಕ್ಕಂಥ ಯಾರೋ ಹೆಸರು ಮಾಡಿರುವಂಥವ್ರಾಗಿರ್ಬೋದು, ಹೆಸರು ಮಾಡದೇ ಆಗಿರುವಂಥವ್ರಾಗಿರ್ಬೋದು. ಯಾಕಂದ್ರೆ ಕೆಲವೊಂದಿಷ್ಟು ಜನರಿಗೆ ಇರ್ತಾರೆ, ಅವ್ರ ಹೆಸರು ಆಗಿರಲ್ಲ, ಬಟ್ ಅವರಲ್ಲಿ ಕಲೆ ಭಾಳ ಇರ್ತೈತೆ. ಅಂಥ ಕಲಾವಿದರು ಭಾಳ ಜನ ಇರ್ತಾರೆ. ಅಂಥವ್ರನ್ನೂ ಕೂಡ ಈ ಒಂದು ಇದ್ರೊಳಗೆ ಸಂದರ್ಶನ ಮಾಡಿ ಈ ಒಂದು ಚಾನಲ್ ಒಳಗೆ ಹಾಕ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ಆ ಒಂದು ಎಲ್ಲ ಕಲಾವಿದರನ್ನು ಪ್ರೋತ್ಸಾಹ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಪ್ರೋತ್ಸಾಹ ನೀಡಿರಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಭಾಳ ದಿವಸದ ಒಂದು ಕನಸು ಈ ಸಂದರ್ಶನ ಮಾಡಬೇಕು, ಹೊಸ ವ್ಯಕ್ತಿಗಳನ್ನ ಪರಿಚಯ ಆಗಂಗಲೇ ಅವರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಂಡು ನಮ್ಮಿಂದ ಇನ್ನೊಂದಿಷ್ಟು ಜನಕ್ಕೆ ವಿಚಾರವನ್ನು ತಿಳಿಸಬೇಕು ಅನ್ನುವಂಥ ಒಂದು ಉದ್ದೇಶ. ಆಮೇಲೆ ಅವ್ರವ್ರದ್ದೇ ಆದಂಥ ರೀತಿ ಒಳಗೆ ಅಲ್ಲಿ ಏನು ಅವ್ರ ತಲೆ ಒಳಗಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಅಂಥ ಒಂದು ಸಾಧಕರ ಒಂದು ಕಲೆಯನ್ನು ನಾನು ನಿಮ್ಮ ಮುಂದೆ ತೋರ್ಸೋಕ್ಕೆ ಪ್ರಯತ್ನ ಮಾಡಕತ್ತೀವಿ. ಅದಕ್ಕೆ ನಮ್ಗೆ ನೀವು ಪ್ರೋತ್ಸಾಹ ನೀಡಬೇಕು. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಮ್ಮ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಏನು ಉಪಯೋಗಪ್ಪ ಅಂತಂದ್ರೆ ನಾವು ಹಾಕುವಂಥ ವೀಡಿಯೋಗಳು ನೀವು ಬಂದು ತಲುಪ್ತಾವೆ, ನೋಟಿಫಿಕೇಶನ್ ಬರ್ತೈತಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್ ಮಾಡೋದ್ರಿಂದ ಇನ್ನಷ್ಟು 4 ಜನಕ್ಕೆ ಒಂದು ವಿಡಿಯೋ ರೀಚ್ ಆಗ್ತದೆ. ಅದಕ್ಕೋಸ್ಕರ ಲೈಕ್ ಮಾಡಿ. ಆದಷ್ಟು ಇದನ್ನು ನೀವು ನೋಡಲೇಬೇಕು, ಈ ವ್ಯಕ್ತಿ ಇದನ್ನು ನೋಡಲೇಬೇಕು ಅಂತ ಅನ್ನುವಂಥವ್ರಿಗೆ ನೀವು ಶೇರ್ ಮಾಡಿ ಆ ಒಂದು ನಮಗೆ ಪ್ರೋತ್ಸಾಹ ನೀಡ್ರಿ ಅಂತ ಕೇಳ್ಕೊತೀವಿ. ಸದ್ಯದಲ್ಲೇ ಇನ್ನೇನು ಕಂಟಿನ್ಯೂ ಆಗಿ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀವಿ. ಈಗ ಆಲ್ಮೋಸ್ಟ್ ಒಂದಷ್ಟು ಕಲಾವಿದರನ್ನ
ನಾವು ಸಂದರ್ಶನ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಕೂಡ. ಆದಷ್ಟು 2 ದಿವಸಕ್ಕೊಂದು ಸರಿ ವಿಡಿಯೋಗಳನ್ನ ಹಾಕ್ತೀವಿ. ನೀವೆಲ್ಲರೂ ನಮಗೆ ಪ್ರೋತ್ಸಾಹ ನೀಡಿ ಆದಷ್ಟು ನಮ್ಮ ಒಂದು ಚಾನಲ್ನ ಮತ್ತಷ್ಟು ಆ ಚಾನಲ್ ಏನು ನನ್ನ ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಐತಲ್ಲ ಅದಕ್ಕೆ ಯಾವ ರೀತಿ ಪ್ರೋತ್ಸಾಹ ನೀಡಿದ್ರಿ ಅದೇ ರೀತಿಯಾಗಿ ಈ ಒಂದು ಚಾನಲ್ಗೆ ನೀವೆಲ್ಲರೂ ನನಗೆ ಪ್ರೋತ್ಸಾಹ ನೀಡ್ರಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ನೀಡ್ರಿ. ಅದೇ ನಮ್ಮ ಒಂದು ನೀವು ನಮಗೆ ತೋರಿಸುವಂಥ ಪ್ರೀತಿ ಪ್ರೋತ್ಸಾಹ ಅದೇ ನೀವು ಚಾನಲ್ಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಭಾಳ ಹೆಲ್ಪ್ ಆಗ್ತೈತಿ. ಮುಂದಷ್ಟು ನಮಗೆ ಇನ್ನಷ್ಟು ವ್ಯಕ್ತಿಗಳನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಯಾಕಂದ್ರೆ ಆಲ್ಮೋಸ್ಟ್ ಇನ್ನೊಂದು ಯಾರು ಸತ್ಯವಾಗಲು ಹೇಳ್ತೀನಿ, ಇದು ನಡೆದಿರುವಂಥ ನನ್ನ ಜೀವನದ ಘಟನೆ. ಸಬ್ಸ್ಕ್ರೈಬರ್ಸ್ಗಳನ್ನ ನೋಡಿ ಕೆಲವೊಂದಿಷ್ಟು ಜನರು ಇಂಟರ್ವ್ಯೂಗಳನ್ನ ಕೊಡ್ತಾರೆ. ಯಾಕಂದ್ರೆ ಯಾವುದು ಸಣ್ಣ ಚಾನಲ್ ಐತೆ ಬಿಡೋ ಮಾರೆ ಅದಕ್ಕೇನು ಇಂಟರ್ವ್ಯೂ ಕೊಡಬೇಕು ಅನ್ನುವಂಥವ್ರು ಮನಸ್ಥಿತಿಗಳು ಭಾಳ ಅದಾವೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಆ ಸಬ್ಸ್ಕ್ರೈಬರ್ ಜಾಸ್ತಿ ಆದಂತಾರೆ, ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ಐತಿ ಇದ್ರೊಳಗೆ ನಾನು ಈ ಚಾನಲ್ಗೆ ಇಂಟರ್ವ್ಯೂ ಕೊಟ್ರೆ 4 ಜನಕ್ಕೆ ರೀಚ್ ಆಗ್ತೀನಿ ನಾನು ಅನ್ನುವಂಥ ಭಾವನೆ ಅವರಲ್ಲೇ ಬರ್ತೈತಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ನಮಗೆ ಎಷ್ಟಾಗುತ್ತೆ ಅಷ್ಟು, ನಾವು ಇಂತಿಷ್ಟು ಅಂತ ಹೇಳಲ್ಲ, ನಿಮ್ಮ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಾ ಹಾಕುವಂಥ ವಿಡಿಯೋಗಳಿಂದ ನಿಮ್ಗೆ ಉಪಯೋಗ ಆದಷ್ಟು ಒಳ್ಳೆಯದನ್ನು ತಲೆಗಿಟ್ಕೊಂಡು ಕೆಟ್ಟದ್ದನ್ನು ಅಲ್ಲೇ ಬಿಡ್ರಿ ಅಂತ ಹೇಳ್ತೀನಿ. ಆದಷ್ಟು ಯಾಕಂದ್ರೆ ಕೆಲವೊಬ್ಬರು ಜೀವನದಲ್ಲಿ ಕೈ ಘಟನೆ ನಡೆದಿರ್ತಾವೆ, ಏನು ಸಿಹಿ ಘಟನೆ ನಡೆದಿರ್ತಾವೆ, ಕೆಟ್ಟ ಘಟನೆ ನಡೆದಿರ್ತಾವೆ, ಒಳ್ಳೆ ಘಟನೆಗಳು ನಡೆದಿರ್ತಾವೆ, ಎಲ್ಲವನ್ನು ಹೇಳ್ಕೊತಿರ್ತಾರೆ. ಅದರಲ್ಲಿ ಮತ್ತು ಆಮೇಲೆ ಒಳ್ಳೆಯ ವಿಚಾರಗಳನ್ನು ಹೇಳ್ತಿರ್ತಾರೆ. ಆಮೇಲೆ ಕೆಟ್ಟದ್ದು ಅವ್ರ ಜೀವನ ನಡೆದಂಥ ಕೆಟ್ಟ ವಿಚಾರಗಳನ್ನು ಹೇಳ್ತಿರ್ತಾರೆ. ಒಳ್ಳೆಯ ವಿಚಾರಗಳನ್ನ ನಮಗೆ ಅದರಲ್ಲಿ ಏನು ಬೇಕೋ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಬೇಡದ್ದನ್ನು ಅದರಲ್ಲಿ ಬಿಟ್ಟರೆ ನಮ್ಗೆ ಒಳ್ಳೆಯದು. ಯಾಕಂದ್ರೆ ಸಹಜವಾಗಿ ಎಲ್ಲ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರ್ತೈತಿ. ಹಂಗಾಗಿ ನಮಗೇನು ಬೇಕು ನಾವು ಅದನ್ನು ತೊಗೊಂಡು ಬೇಡದನ್ನು ಬಿಡೋದಷ್ಟೇ ಉದ್ದೇಶ. ನೀವು ನಮ್ಮಲ್ಲಿ ಈ ಏನು ಚಾನಲ್ಗೆ ಬರ್ತಕ್ಕಂಥ ಯಾವುದೇ ಕಲಾವಿದರಾಗಲಿ, ಸಣ್ಣ ಕಲಾವಿದ ಹಿಡ್ಕೊಂಡು ದೊಡ್ಡ ಕಲಾವಿದ ಆಗಲಿ, ಯಾರೇ ಆಗಲಿ, ಯಾವುದೇ ಒಂದು ಕ್ಷೇತ್ರದೊಳಗೆ ವ್ಯಕ್ತಿ ಸಾಧನೆ ಮಾಡಲಿ, ಆ ಒಂದು ಸಾಧನೆದೊಳಗೆ ಅವ್ರದ್ದೇ ಆದಂಥದ್ದು ಒಂದು ಪರಿಶ್ರಮ ಇರ್ತೈತಿ. ಆ ಪರಿಶ್ರಮಕ್ಕೆ ನಾವು ಬೆಲೆ ಕೊಡಬೇಕಾಗ್ತದೆ. ಅಂಥವ್ರನ್ನೆಲ್ಲರೂ ನೀವು ಪ್ರೋತ್ಸಾಹ ಮಾಡಿರಿ, ನಮ್ಮನ್ನು ಕೂಡ ಪ್ರೋತ್ಸಾಹ ಮಾಡಿರಿ. ನೀವು ಯಾವುದೇ ರೀತಿಯಂಥ ಏನೇ ಮತ್ತು ಅದೇ ರೀತಿಯಾಗಿ ನಿಮಗೆ ಏನಾರು ತೊಂದರೆ ಆಯಿತು ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮ ಚಾನಲ್ ಕೂಡ ಬೆಂಬಲವಾಗಿ ನಿಂತ್ಕೊಳ್ತೈತಿ. ಯಾವುದೇ ಏನೇ ಸಂದರ್ಭ ಇದ್ದರೂ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ತಂಡ, ನಾನು ಸದಾ ನಿಮ್ಮೊಂದಿಗೆ ಇರ್ತೀನಿ ಅಂತ ಹೇಳ್ತೀನಿ. ಆದಷ್ಟು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡ್ರಿ ಅಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಮತ್ತೆ ಏನು ಈ ರೀತಿ ನಾನು ವಿಡಿಯೋಗಳನ್ನ ಮತ್ತೆ ಇದರಲ್ಲಿ ಹಾಕೋಕ್ಕಿಲ್ಲ. ಏನಿದ್ರು ಡೈರೆಕ್ಟ್ ನೇರವಾಗಿ ಸಂದರ್ಶನಗಳನ್ನ ವಿಡಿಯೋಗಳು ಬರ್ತಾವೆ. ಫಸ್ಟ್ ಪ್ರೋಮೋ ಹಾಕ್ತೀನಿ ಅವ್ರದ್ದು. ಅದಾದಮೇಲೆ ಅವ್ರವ್ರು ಏನು ಜಾಸ್ತಿ ಆಯ್ತಂದ್ರೆ ಪಾರ್ಟ್ 1 ಪಾರ್ಟ್ 2 ಈ 3 ಮಧ್ಯೆ ಬರ್ತದೆ. ಸಹಜವಾಗಿ ನಿಮಗೆಲ್ಲ ಇಂಟರ್ವ್ಯೂ ಅಂತಂದರೆ ಏನು ಅನ್ನೋದನ್ನು ಎಲ್ಲ ಗೊತ್ತೇ ಇರ್ತೈತಿ, ಸಂದರ್ಶನ. ಅದಕ್ಕೋಸ್ಕರ ಆ ಒಂದು ಸಂದರ್ಶನ ಒಂದು ವಿಡಿಯೋಗಳನ್ನ ಎಲ್ಲವನ್ನು ಹಾಕ್ತಾ ಹೋಗ್ತೀನಿ. ನೀವೆಲ್ಲರೂ ನೋಡಿ ನಮಗೆ ಪ್ರೋತ್ಸಾಹ ಮಾಡ್ರಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.